ನಮಸ್ಕಾರ. ಇನ್ಸೈಟ್ ರಶ್ ಕನ್ನಡಕ್ಕೆ ಸ್ವಾಗತ. ನಾನು ರೂಪಲತಾ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದೆ. ಅಜಿತ್ ಪವಾರ್ ವಿಮಾನ ಪತನ ಪ್ರಕರಣಕ್ಕೆ ಈಗ ಭಾರೀ ಒಂದು ಟ್ವಿಸ್ಟ್ ಸಿಕ್ಕಿದೆ. ಇದು ಕೇವಲ ಅಪಘಾತವಲ್ಲ, ವ್ಯವಸ್ಥಿತ ಸಂಚು ಇರಬಹುದು ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ಪ್ರಕರಣ ಇದೀಗ ಕರ್ನಾಟಕಕ್ಕೂ ಕೂಡ ತಲುಪಿದ್ದು ಬೆಂಗಳೂರಿನಲ್ಲಿ 0 FIR ದಾಖಲಾಗಿರುವುದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಮಹಾರಾಷ್ಟ್ರದ ಮಾಜಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಜನವರಿ 28ರಂದು ಸಂಭವಿಸಿದಂಥ ಭೀಕರ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ರು. ಈ ದುರ್ಘಟನೆಯಲ್ಲಿ ಒಟ್ಟು 5 ಜನರು ಸಾವನ್ನಪ್ಪಿದ್ರು. ಆರಂಭದಲ್ಲಿ ಇದು ಸಾಮಾನ್ಯ ತಾಂತ್ರಿಕ ದೋಷದಿಂದ ಸಂಭವಿಸಿದಂಥ ಅಪಘಾತ ಅಂತ ಅಧಿಕಾರಿಗಳು ತಿಳಿಸಿದ್ರು. ಆದರೆ ದಿನಗಳು ಕಳೆದಂತೆ ಈ ಪ್ರಕರಣದಲ್ಲಿ ಹಲವಾರು ಅನುಮಾನಗಳು ಹೊರಬರ್ತಾ ಇದೆ. ವಿಶೇಷವಾಗಿ ಅಜಿತ್ ಪವಾರ್ ಅವರ ಅಳಿಯ ರೋಹಿತ್ ಪವಾರ್ ಅವರು ನೀಡಿರುವಂಥ ದೂರಿನ ನಂತರ ಪ್ರಕರಣ ಸಂಪೂರ್ಣ ಹೊಸ ತಿರುವು ಪಡೆದುಕೊಂಡಿದೆ. ರೋಹಿತ್ ಪವಾರ್ ಅವರು ಈ ಸಾವಿನ ಹಿಂದೆ ಸಂಚು ಇದೆ ಎಂದು ಆರೋಪಿಸಿ ಪ್ರಕರಣವನ್ನು ಮತ್ತೆ ತನಿಖೆಗೆ ಒಳಪಡಿಸಲು ಒತ್ತಾಯಿಸಿದ್ದಾರೆ. ಈ ಬೆಳವಣಿಗೆ ಮಹಾರಾಷ್ಟ್ರ ರಾಜಕೀಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ಈ ಒಂದು 0 FIR ಅಂದರೆ ಏನು? ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ 0 FIR ದಾಖಲಿಸಲಾಗಿದೆ. 0 FIR ಅಂದರೆ ಘಟನೆ ಯಾವ ರಾಜ್ಯದಲ್ಲಾದರೂ ನಡೆದಿದ್ರೂ ಕೂಡ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಮೊದಲು ಪ್ರಕರಣ ದಾಖಲಿಸಿ ತನಿಖೆ ಪ್ರಾರಂಭಿಸುವಂಥ ವ್ಯವಸ್ಥೆ. ಇದರಿಂದ ಸಮಯ ವ್ಯರ್ಥವಾಗುವುದಿಲ್ಲ. ನಂತರ ಈ ಪ್ರಕರಣವನ್ನು ಸಂಬಂಧಿಸಿದ ರಾಜ್ಯದ ಪೊಲೀಸರಿಗೆ ವರ್ಗಾಯಿಸಲಾಗುತ್ತೆ. ಈ ಕ್ರಮದಿಂದಲೇ ಈ ಪ್ರಕರಣಕ್ಕೆ ಹೊಸ ಚೈತನ್ಯ ಸಿಕ್ಕಿದ್ದು ತನಿಖೆಗೆ ವೇಗ ಕೂಡ ಪಡೆದುಕೊಂಡಿದೆ. ರೋಹಿತ್ ಪವಾರ್ ನೀಡಿದಂಥ ದೂರಿನಲ್ಲಿ ಹಲವು ಗಂಭೀರ ಆರೋಪಗಳು ಹೊರಬಿದ್ದಿವೆ. ಅದೇನಪ್ಪಾ ಅಂತ ಹೇಳಿದ್ರೆ, ವಿಮಾನ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಲಾಗಿದೆ ಎಂಬ ಆರೋಪ, ಹಾರಾಟಕ್ಕೆ ಯೋಗ್ಯವಲ್ಲದ ವಿಮಾನವನ್ನು ಬಳಸಲಾಗಿದೆ ಎಂಬ ಶಂಕೆ, ಕೊನೆಯ ಕ್ಷಣದಲ್ಲಿ ಪೈಲಟ್ ಬದಲಾವಣೆ ನಡೆದಿರುವಂಥ ಮಾಹಿತಿ, ಪೈಲಟ್ಗೆ ಮದ್ಯಪಾನ ಸಂಬಂಧಿಸಿದಂಥ ಹಿನ್ನೆಲೆ ಇದ್ದದ್ದು ಎಂಬ ಆರೋಪ, ವಿಮಾನದ ದಾಖಲೆಗಳಲ್ಲಿ ತಿದ್ದುಪಡಿ ನಡೆದಿದೆ ಎಂಬ ಅನುಮಾನ. ಎಲ್ಲ ಅಂಶಗಳು ಈ ಪ್ರಕರಣವನ್ನು ಸಾಮಾನ್ಯ ಅಪಘಾತದಿಂದ ಸಂಚು ಪ್ರಕರಣದ ಕಡೆಗೆ ತಳ್ಳುತ್ತಾ ಇದೆ. ತಜ್ಞರ ಪ್ರಕಾರ ಇಂಥ ಅಂಶಗಳು ಕಂಡುಬಂದಾಗ ಪ್ರಕರಣವನ್ನು ಕ್ರಿಮಿನಲ್ ಆ್ಯಂಗಲ್ನಲ್ಲೂ ಕೂಡ ಪರಿಶೀಲಿಸಬೇಕಾಗತ್ತೆ. ಮಹಾರಾಷ್ಟ್ರದಲ್ಲಿ FIR ದಾಖಲಿಸಲು ಪ್ರಯತ್ನಿಸಿದ್ರೂ ಕೂಡ ಅದು ಸಾಧ್ಯವಾಗಲಿಲ್ಲ ಎಂಬ ಕಾರಣಕ್ಕೆ ಈ 0 FIR ಬೆಂಗಳೂರಿನಲ್ಲಿ ದಾಖಲಿಸಲಾಗಿದೆ ಎಂಬ ಮಾಹಿತಿ ಹೊರಬಂದಿದೆ. ಈ ವಿಚಾರ ಮತ್ತಷ್ಟು ವಿವಾದಕ್ಕೆ ಕಾರಣವಾಗಿದೆ. ಯಾಕೆ ಮಹಾರಾಷ್ಟ್ರದಲ್ಲಿ FIR ದಾಖಲಿಸಲಾಗಲಿಲ್ಲ ಎಂಬ ಪ್ರಶ್ನೆ ಕೂಡ ಇದೀಗ ಉದ್ಭವಿಸಿದೆ. ನಂತರ ನಿಯಮಾನುಸಾರ ಈ ಪ್ರಕರಣವನ್ನು ಮಹಾರಾಷ್ಟ್ರ ಪೊಲೀಸರಿಗೆ ವರ್ಗಾಯಿಸಲಾಗಿದ್ದು ಅಲ್ಲಿ ಮುಂದಿನ ತನಿಖೆ ನಡೆಯುತ್ತಿದೆ. ಈಗ ಈ ಪ್ರಕರಣದಲ್ಲಿ ತನಿಖೆ ಹಲವು ಆಯಾಮಗಳಲ್ಲಿ ನಡೀತಾ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ಕ್ರಿಮಿನಲ್ ಸಂಚು ಆರೋಪಗಳಡಿ ಪ್ರಕರಣ ದಾಖಲಿಸಿ ತನಿಖೆ, ವಿಮಾನ ಕಂಪನಿಗಳ ಪಾತ್ರದ ಮೇಲೆ ಅನುಮಾನ, DGCA ಕೆಲ ವಿಮಾನಗಳ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ, ಪೈಲಟ್ನ ಹಿನ್ನೆಲೆ, ಫ್ಲೈಟ್ ಲಾಗ್, ಮೇಂಟೆನೆನ್ಸ್ ದಾಖಲೆಗಳ ಪರಿಶೀಲನೆ, ಬ್ಲ್ಯಾಕ್ ಬಾಕ್ಸ್ ಡೇಟಾ ವಿಶ್ಲೇಷಣೆ. ತಜ್ಞರು ಹೇಳುವಂತೆ ಬ್ಲ್ಯಾಕ್ ಬಾಕ್ಸ್ ಡೇಟಾ ಈ ಪ್ರಕರಣದ ಸತ್ಯ ಹೊರತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿದೆ. ಈ ಪ್ರಕರಣದಲ್ಲಿ ತನಿಖಾ ಸಂಸ್ಥೆಗಳು ಇನ್ನಷ್ಟು ಆಳವಾಗಿ ಪರಿಶೀಲನೆ ನಡೆಸ್ತಾ ಇದೆ. ವಿಶೇಷವಾಗಿ ವಿಮಾನ ಅಪಘಾತದ ಮುಂದಿನ ಕ್ಷಣಗಳಲ್ಲಿ ಏನಾಯಿತು ಎಂಬುದರ ಮೇಲೆ ಫೋಕಸ್ ಮಾಡಲಾಗಿದೆ. ವಿಮಾನ ಹಾರಾಟಕ್ಕೂ ಮೊದಲು ನಡೆದಂಥ ಟೆಕ್ನಿಕಲ್ ಚೆಕ್ಗಳ ವಿವರಗಳನ್ನು ಪರಿಶೀಲಿಸಲಾಗುತ್ತಿದೆ. ಪೈಲಟ್ ಮತ್ತು ಕೋ ಪೈಲಟ್ ನಡುವೆ ನಡೆದಂಥ ಸಂವಹನ ವಿಶ್ಲೇಷಣೆ ನಡೀತಾ ಇದೆ. ವಿಮಾನದಲ್ಲಿ ಯಾವುದೇ ತಾಂತ್ರಿಕ ವೈಫಲ್ಯ ಉಂಟಾಗಿದೆಯೇ ಎಂಬುದರ ಬಗ್ಗೆ ಇಂಜಿನಿಯರ್ಗಳು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇದಲ್ಲದೆ ವಿಮಾನ ಹಾರಾಟಕ್ಕೆ ಅನುಮತಿ ನೀಡಿದಂಥ ಅಧಿಕಾರಿಗಳ ಮೇಲೂ ಕೂಡ ಅನುಮಾನ ವ್ಯಕ್ತವಾಗಿದೆ. ಎಲ್ಲ ಪ್ರಕ್ರಿಯೆಗಳು ನಿಯಮಾನುಸಾರ ನಡೆದಿವೆಯೇ ಅಥವಾ ಯಾವುದೇ ಒತ್ತಡದಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯೇ ಎಂಬುದರ ಕುರಿತು ತನಿಖೆ ಮುಂದುವರೆದಿದೆ. ಇದು ನಿಜವಾಗಿಯೂ ಅಪಘಾತವೇ ಅಥವಾ ಯಾರಾದರೂ ಉದ್ದೇಶಪೂರ್ವಕವಾಗಿ ಇದನ್ನು ಸಂಚು ರೂಪಿಸಿದ್ದಾರಾ? ವಿಮಾನದಲ್ಲಿ ತಾಂತ್ರಿಕ ದೋಷವಿತ್ತ ಅಥವಾ ಮಾನವೀಯ ತಪ್ಪಿತ್ತ? ಇದರ ಹಿಂದೆ ರಾಜಕೀಯ ಅಂಶಗಳೇನಾದರೂ ಇವೆಯಾ? ಈ ಪ್ರಶ್ನೆಗಳು ಈಗ ಸಾರ್ವಜನಿಕರಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಕರಣ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದ್ದು ಜನರು ವಿವಿಧ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಇದು ಸಂಚು ಎಂದು ನಂಬ್ತಾ ಇದ್ರೆ, ಇನ್ನು ಕೆಲವರು ಇದು ಅಪಘಾತವೇ ಎಂದು ಹೇಳ್ತಾ ಇದ್ದಾರೆ. ಒಂದು ಸಾಮಾನ್ಯ ಅಪಘಾತದ ಹಿಂದೆ ದೊಡ್ಡ ರಹಸ್ಯ ಅಡಗಿದೆಯೇ ಅನ್ನುವಂಥ ಪ್ರಶ್ನೆ ಕೂಡ ಈಗ ದೇಶದ ಗಮನವನ್ನು ಸೆಳೀತಾ ಇದೆ.
ಅಜಿತ್ ಪವಾರ್ ಸಾವು ಪ್ರಕರಣ ಇನ್ನಷ್ಟು ರಾಜಕೀಯ ತಿರುವು ಪಡೆಯುತ್ತದಾ? ಸತ್ಯ ಏನಾದರೂ ಹೊರಬರುತ್ತಾ? ಇದೆಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ಇದಕ್ಕೆ ಉತ್ತರ ಸಿಗೋದು ಮುಂದಿನ ತನಿಖೆಯ ನಂತರವಷ್ಟೇ. ಇದು ಈ ಹೊತ್ತಿನ ವಿಶೇಷ ವರದಿ. ನಾಳೆ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಇನ್ಸೈಟ್ ರಶ್ ಕನ್ನಡ.